ನಿಮ್ಮ ಮನೆಯಲ್ಲಿ ಯಾರಿಗಾದ್ರು ತುಂಬಾ ಹತ್ರ ಇರೋಂಥ ಬಂಧು ಬಳಗದವ್ರಿಗೆ ಪಾಪು ಆಗಿದೆಯಾ? ಸೊ ಹಾಗಾದರೆ ನೀವು ಪಾಪು ನೋಡೋದಕ್ಕೆ ಹೋಗಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹೋಗೋದಕ್ಕಿಂತ ಮುಂಚೆ ಈ ಒಂದು ವಿಷಯನ ತಿಳ್ಕೊಳ್ಳಿ ಸ್ನೇಹಿತರೆ. ಹಾಯ್, ನಾನು ನಿಮ್ಮೆಲ್ಲರ ಪ್ರೀತಿಯ ಸಿರಿಮನೆಯ ಸೂಪರ್ ರಾಕೇಶ್. ಸ್ನೇಹಿತರೆ, ನಾವು ಮಗುನ ನೋಡೋದಕ್ಕೆ ಹೋದಾಗ ಇಂಥ ತಪ್ಪುಗಳನ್ನ ಮಾಡಬಾರ್ದು. ಏನಪ್ಪ ಅಂದರೆ, ಫಸ್ಟ್ ಮಗುನ ನೋಡಿ, ಮಗು ಹೇಗಿದೆ, ಮಗುನ ಹಾಲು ಕುಡಿಸ್ತಾ ಇದೆಯಾ, ಮಗುಗೆ ಹಾಲು ಚೆನ್ನಾಗಿ ಬರ್ತಿದ್ಯಾ ಅಂತ ಕೇಳೋದಕ್ಕಿಂತ ಮುಂಚೆ ನೀನು ಹೇಗಿದೆಯಮ್ಮ, ತಾಯಿನ ಫಸ್ಟ್ ನಾವು ಪ್ರೀತಿಸ್ಬೇಕಾಗುತ್ತೆ, ತಾಯಿನ ಪ್ರೀತಿಯಿಂದ ಮಾತಾಡಿಸ್ಬೇಕಾಗುತ್ತೆ. ನೀನು ಹೇಗಿದೆಯಾ, ನಿನ್ನ ಆರೋಗ್ಯ ಹೇಗಿದೆ ಅಂತ ಕೇಳಬೇಕಾಗುತ್ತೆ. ನಂಬರ್ 2, ಯಾವುದೇ ಕಾರಣಕ್ಕೂ ಎದೆ ಹಾಲು ತುಂಬ ಚೆನ್ನಾಗಿ ಬರ್ತಾ ಇದೆಯಾ, ಪಾಪುಗೆ ನಿನ್ನ ಹಾಲೇ ಕೊಡ್ತಾ ಇದೆಯಾ ಅಥವಾ ಪೌಡ್ರ್ ಮಿಲ್ಕ್ ಹಾಕ್ತಿದ್ಯಾ ಅಂತ ಕೇಳಬೇಡಿ. ಯಾಕೆಂದರೆ ಅವ್ರಿಗೇನಾರು ಹಾಲು ಬಂದಿಲ್ಲ ಅಂದರೆ ಅವ್ರಿಗೆ ತುಂಬಾ ಹರ್ಟ್ ಆಗುತ್ತೆ. 3ನೇದು, ಮಗು ನೋಡೋದಕ್ಕೆ ಅಪ್ಪನ ಥರ ಇದೆ, ಅಮ್ಮನ ಥರ ಇದೆ, ಅಜ್ಜಿ ಥರ ಇದೆ ಅಂತ ಯಾವುದೇ ರೀತಿ ಕಮೆಂಟ್ನ ಮಾಡಬೇಡಿ. ಯಾಕಂದರೆ ತಾಯಿಗೆ ತುಂಬಾ ಹಾರ್ಮೋನಲ್ ಒಂದು ಇಂಬ್ಯಾಲೆನ್ಸ್ ಇರುತ್ತೆ, ಅವ್ರ ಮೈಂಡ್ಗೆ ಹರ್ಟ್ ಆಗೋಂಥ ಚಾನ್ಸಸ್ ಕೂಡ ಇರುತ್ತೆ. ಮತ್ತು ಮಗುನ ನೋಡೋಕ್ಕೆ ಹೋದಾಗ ಪಾಯಿಂಟ್ ನಂಬರ್ 4, ನೀವು ಒಂದು ಪರ್ಫ್ಯೂಮ್ನ ಹಾಕ್ಕೊಂಡು ಯಾವುದೇ ಕಾರಣಕ್ಕೂ ಹೋಗಬೇಡಿ. ಯಾಕಂದರೆ ಮಗುವಿನ ತಾಯಿಗೆ ಅದು ಆ ಒಂದು ಸ್ಮೆಲ್ ತಲೆನೋವು ಕೂಡ ಬರ್ಬೋದು, ಮಗುವಿಗೆ ಇನ್ಫೆಕ್ಷನ್ ಕೂಡ ಆಗ್ಬೋದು. ಮತ್ತು ಒಂದು ತಾಯಿಗೆ ಗೊತ್ತಿಲ್ಲದಲೇನೋ ಅವರು ಹಿಂದೆ ಎಲ್ಲೋ ಹೋದಾಗಲೋ ಮಗುವಿನ ಫೋಟೋ ಯಾವುದೇ ಕಾರಣಕ್ಕೂ ತೊಗೋಬೇಡಿ. ಅದು ತುಂಬಾ ತಾಯಿಗೆ ಹರ್ಟ್ ಆಗುತ್ತೆ ಸ್ನೇಹಿತರೆ. ಜೊತೆಗೆ ನಾನು ಮುತ್ತು ಕೊಡ್ತೀನಿ ಅಂಥೇಳಿ ಮಗುನ ಕೈಯಲ್ಲಿ ಇಟ್ಕೊಂಡು ಇಮಿಡಿಯೇಟಾಗಿ ಮುತ್ತು ಕೊಡೋದು ಅಂತ ತಪ್ಪನ್ನು ಮಾಡಬೇಡಿ. ನಿಮಗೆ ಏನಾದರೂ ಒಂದು ಇನ್ಫೆಕ್ಷನ್ ಆಗಿತ್ತು ಅಂತಂದರೆ ಜಸ್ಟ್ ಮಗುವಿನ ನೋಡೋದನ್ನು ಪೋಸ್ಟ್ಪೋನ್ ಮಾಡಿ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಾನು ಬಂದುಬಿಟ್ಟೆ ಸರ್ಪ್ರೈಸ್ ಕೊಡೋಣ ಅಂತ ಯೋಚನೆ ಮಾಡಬೇಡಿ. ನಿಮ್ಮ ಒಂದು ಸರ್ಪ್ರೈಸ್ ಅವ್ರಿಗೆ ತುಂಬಾ ಡಿಸ್ಟರ್ಬ್ ಆಗುತ್ತೆ. ಯಾಕಪ್ಪ ಅಂದರೆ ನೈಟ್ ನಿದ್ದೆ ಮಾಡಿರ್ತಾರ, ಬೆಳಗ್ಗೆ ತಿಂದಿರ್ತಾರ ಅಂತ ಅವ್ರಿಗೆ ಗೊತ್ತಿರುತ್ತೆ. ಸೊ ಹಾಗಾಗಿ ನನ್ನ ಒಂದು ಕಿವಿ ಮಾತು, ನಿಮ್ಗೆಲ್ರಿಗೂ ಇದು ಸರಿ ಅನಿಸಿದ್ರೆ ಕಮೆಂಟ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಸಾಕಷ್ಟು ಜನಕ್ಕೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಪ್ರೀತಿಯ ಸಿರಿಮನೆಯ ಸೂಪರ್ ರಾಕೇಶ್.